ತೇಜಸ್ವಿ ಸೂರ್ಯ ಅವರೇ, ಬಿಜೆಪಿ ಪಕ್ಷ ಆಸ್ ಅ ಪಾರ್ಟಿ, ಅದರಲ್ಲೂ ಸನಾತನ ಧರ್ಮದ ಐಡಿಯಾಲಜಿಯನ್ನೇ ನಂಬಿಕೊಂಡು ನಡೀತಾ ಇರುವ ಪಕ್ಷ ಅಂತ ಹೇಳಿ ಪದೇ ಪದೇ ಕರೆಸಿಕೊಳ್ಳುವ ನಾಯಕರು, ಅಧಿಕಾರ ಇದ್ದಾಗ ಇಲ್ಲದೆ ಇದ್ದಾಗಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಸಮ್ಮತವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ? ಮೇಡಮ್, ನ್ಯಾಯ ಇದರಲ್ಲಿ ನಡ್ಕೊಳ್ಬೇಕು ಅನ್ನುವಂತ ಅರ್ಥ ಏನು ಅಂದ್ರೆ ಏನ್ ಮಾಡಬೇಕು? ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 2023ರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಒಂದು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನೋ ಸಜೆಷನ್ ಅನ್ನ ಕೊಟ್ಟದನ್ನ ಬಿಜೆಪಿ ಆಸ್ ಅ ಪಾರ್ಟಿ ಕ್ಲಿಯರ್ ಕಟ್ ಆಗಿ ಇಗ್ನೋರ್ ಮಾಡ್ಬಿಡ್ತು, ಅದನ್ನ ಗಮನಿಸಲೇ ಇಲ್ಲ. ಸಿಬಿಐಗೆ ಆಗ್ರಹಿಸಿ ಒಂದು ಅಕ್ವಿಟಲ್ ಕಮಿಟಿ ಆಗಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಲೇ ಇಲ್ಲ. ಕೇವಲ ಇದನ್ನ ಧರ್ಮಸ್ಥಳ, ಧಾರ್ಮಿಕ ಶ್ರದ್ಧಾ ಕೇಂದ್ರ, ಧರ್ಮ, ಕೋರ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋಂಥದ್ದನ್ನ ಬಹುಶಃ ತಾವು ಗ್ರಹಿಸಿಲ್ಲ, ಅಥವಾ ಈ ವಾದ ಮಾಡ್ತಾ ಇರೋರು ಯಾರ ವಾದವನ್ನು ನೀವು ಪ್ರತಿಬಿಂಬಿಸ್ತಾ ಇದ್ದೀರಿ ಅವರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಬಿಜೆಪಿ ನಾಯಕರ ಹೇಳಿಕೆ ಆಧಾರದ ಮೇಲೆ ಕೋರ್ಟ್ ನಿರ್ಧಾರ ಮಾಡುತ್ತಾ? ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಅಂತ ಒಂದು ಸ್ಥಿತಿಗಂತೂ ಇವತ್ತು ಬಂದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಲ್ಲ, ನಾನು ಹೇಳ್ತಿರೋದು ಒಂದ್ ನಿಮಿಷ, ಈಗ ಒಂದು ಅಕ್ವಿಟಲ್ ಕಮಿಟಿ ಆಗಬೇಕು ಅನ್ನೋದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಬಿಜೆಪಿ. ಅಲ್ಲ ಮೇಡಮ್, ನನ್ನ ಪ್ರಶ್ನೆ ಇರೋದಿಷ್ಟೇ, ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಡ್ತಾರೆ ಅಥವಾ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅನ್ನೋ ಪಾಯಿಂಟ್ ಮೇಲೆ ಕೋರ್ಟ್ ನಿರ್ಧಾರ ಮಾಡೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಮೇಲೆ ನಿರ್ಧಾರ ಮಾಡುತ್ತೆ. ಬಿಜೆಪಿ ನಾಯಕರು ಹೇಳಿದ್ದಿದ್ರು ಹೇಳಿಲ್ದಲೇ ಇದ್ರು ಕೋರ್ಟ್ನ ವಾದ, ಕೋರ್ಟ್ನ ಒಂದು ತೀರ್ಪು ಒಂದೇ ರೀತಿಯಲ್ಲಿ ಬರುತ್ತೆ, ಸಾಕ್ಷ್ಯಾಧಾರಗಳ ಮೇಲೆ ಬರುತ್ತೆ. ಇವತ್ತು ಈ ಸೌಜನ್ಯ ಪ್ರಕರಣವನ್ನ ಎತ್ಕೊಂಡು ಯಾರಿವತ್ತು ತಿರ್ಗಾ ಅದನ್ನ ಮಾತನಾಡಕ್ ಹೋಗ್ತಿದ್ದಾರೆ, ಅವ್ರು ಯಾಕೆ ಮಾತಾಡಕ್ ಹೋಗ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಇವತ್ತು ಕಪಾಳ ಮೋಕ್ಷ ಬಂದಿದೆ, ಇದ್ರಲ್ಲಿ ಅವ್ರ ಕ್ರೆಡಿಬಿಲಿಟಿ ಹಾಳಾಗಿದೆ. ಬಟ್ ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ಕೂಡ ಕೆಲ ಡಾಟ್ಗಳಾಗಿ ಉಳಿದಿದೆಯಲ್ಲ, ಅದನ್ನ ಯಾರು ಅಡ್ರೆಸ್ ಮಾಡ್ತಾರೆ? ಹಾಗಾದ್ರೆ ಇವತ್ತಿಗೂ ಸಿಬಿಐ ನಲ್ಲಿ ನೀವು ಪ್ರಶ್ನೆ ಹಾಕಿ, ಸೌಜನ್ಯಗೆ ನ್ಯಾಯ ಸಿಗಬಾರದು ಅಂತ ಯಾರು ತಾನೇ ಹೇಳ್ತಾ ಇದ್ದಾರೆ? ಅಲ್ಲ, ಸೌಜನ್ಯಗೆ ನ್ಯಾಯ ಒದಗಬಾರದು ಅಂತ ಯಾರು ಒಬ್ರು ಹೇಳ್ತಾ ಇದ್ದಾರೆ? ನಾಟ್ ಅ ಸಿಂಗಲ್ ಪರ್ಸನ್. ಇವತ್ತು ಇದ್ರಲ್ಲಿ ಹೇಗಿದೆ ಅಂತಂದ್ರೆ, ಯಾರೋ ಒಂದ್ 4-5 ಜನ ಅಜೆಂಡಾ ಇಟ್ಕೊಂಡಿರುವಂತ ಜನ, ಇವರಿಗೆ ಅವ್ರು ಹೇಳಿರುವಂತ ಒಂದು 4 ಜನ ಅವ್ರಿಗೆ ಅನ್ಸಿರುವಂತ ಆರೋಪಿಗಳನ್ನ ಆರೋಪಿ ಅಂತ ಮಾಡ್ಲಿಲ್ಲ ಅಂತ ಅಂದ ತಕ್ಷಣ ತನಿಖೆನೇ ಸರಿಗಿಲ್ಲ. ಇದು ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡಿರೋ ತರದಿದೆ ಆರೋಪ. ಎಲೆಕ್ಷನ್ ಗೆದ್ದಾಗ ಇವಿಎಂ ಸರಿಗಿದೆ, ಎಲೆಕ್ಷನ್ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಚೆನ್ನಾಗಿದೆ, ಎಲೆಕ್ಷನ್ ಸೋತಾಗ ಇವಿಎಂ ಹ್ಯಾಕ್ ಆಗಿದೆ. ಅದೇ ತರ ಕೋರ್ಟ್ ಕೂಡ ಇವ್ರಿಗೆ ಸರಿಗಿರುವಂತ ಕೇಸ್ ಬಂದಾಗ ಕೋರ್ಟ್ ಸರಿ ಇದೆ, ಸಿಬಿಐ ಸರಿ ಇದೆ. ಇವರಿಗೆ ಸರಿಗಿಲ್ದಲೇ ಇರುವಂತ ಆರ್ಗ್ಯುಮೆಂಟ್ ಕೋರ್ಟ್ ಬಂತು ಅಂದಾಗ ಕೋರ್ಟ್ ಸರಿ ಇಲ್ಲ, ಸಿಬಿಐ. ನೀವೇ ಹೇಳಿದ ನಾನು ನಿಮಗೆ ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ. ನೀವೇ ಹೇಳಿದ 4 ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿರೋ 4 ಪೈಕಿ 2 ಹಿನ್ನೆಲೆ ನಿಮ್ಮದೇ ಪಕ್ಷ ಹಾಗೆ RSS ಪಕ್ಷದ ಜೊತೆಯಲ್ಲಿ ಅಸೋಸಿಯೇಟ್ ಆಗಿರೋದು. ಮಟ್ಟಣ್ಣನವರ್ ಅವರು ನಿಮ್ಮ ಪಕ್ಷದ ಜೊತೆಯಲ್ಲೇ ಗುರುತಿಸಿಕೊಂಡವರು, ತಿಮರೋಡಿ ಅವರು RSS ಜೊತೆಯಲ್ಲಿದ್ದವರು, ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು, ಹಿಂದೂ ಹೋರಾಟಗಾರರು, ಇಂಥವರೇ ಅಲ್ವಾ ಈ 4 ಜನರ ಪೈಕಿ ಬಹುತೇಕರು ಇರೋದು. ಈಗ ನಾಳೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕೆಲಸ ಮಾಡಿರೋರು ಯಾರೋ ರಿಪಬ್ಲಿಕ್ ನಿಂದ ಹೊರಗಡೆ ಹೋದ ಮೇಲೆ ಮಾಡಬಾರದೆಲ್ಲ ಕೆಲಸ ಮಾಡಿ ಇವ್ರು ಇವತ್ತು ಹೊರಗಡೆ ಹೋಗಿದ್ದಾರೆ. ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ. ಯಾರು ಹೇಳಿದ್ ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ? ನಾಳೆ ಬೆಳಗ್ಗೆ ಹೋಗಿಲ್ಲ, ನಾವೆಲ್ಲ ರಿಪಬ್ಲಿಕ್ ಅಲ್ಲಿ ಇದ್ದಿದ್ರಿ, ಇದೆಲ್ಲ ರಿಪಬ್ಲಿಕ್ ಅವರದ್ದು ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ಎಷ್ಟು ಅಸಮಂಜಸನೋ. ಅದೇ ತರ ಈ ಮಟ್ಟಣ್ಣ ಅಥವಾ ಈ ತಿಮ್ರೋಡಿ ಇವ್ರು ಯಾರೂ ಕೂಡ ನಮ್ಮ ಪಕ್ಷದ, ನಮ್ಮ ವ್ಯವಸ್ಥೆಯ ಕಾರ್ಯಕರ್ತರು ಅಲ್ಲ. ಅವರ ವ್ಯವಸ್ಥೆ ಜೊತೆಗೆ ನಮ್ಮ ವಿಚಾರ ಜೊತೆಗಿರುವಂತಹ ವ್ಯಕ್ತಿಗಳು ಇಲ್ಲ. ಅವರು ಹಿಂದೆ ಅಥವಾ ಹೊರಗೆ ಹೋಗಿ ಎಷ್ಟೋ ವರ್ಷಗಳೇ ಆಗಿದೆ. ಅವ್ರು ಇದ್ದಾಗ್ಲೂ ಕೂಡ ಬಹುಶಃ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇವತ್ತು ಎಲ್ಲ ಕಾರ್ಯಕರ್ತರು. ತಿಮರೋಡಿ ಅವರು ಸೌಜನ್ಯ ಪ್ರಕರಣ ಬಿಜೆಪಿಗರ ಪಾಪದ ಕೂಸು, ಸೌಜನ್ಯ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೇರವಾಗಿ ಬಿಜೆಪಿಯೇ ಕಾರಣ ಅಂತ ಹೇಳಿ ಹೊಣೆ ಹೊರಿಸ್ತಿದ್ದಾರೆ. ಈ ತಿಮ್ರೊಡ್ಡಿ, ಮಟ್ಟಣ್ಣ ಇವರು ಮಾತುಗಳಿಗೆ ನೀವ್ ಯಾಕೆ ಸೀರಿಯಸ್ ಆಗಿ ತಗೋತಾ ಇದ್ದೀರಿ? ಯಾವ ಬೆಲೆ ಕೊಡ್ತಾ ಇದ್ದಾರೆ ಜನ? ಯಾವ ಜನ ಬೆಲೆ ಕೊಡ್ತಾ ಇದ್ದಾರೆ? ಈ ತರ ನಿಮಗೆ 2-2.5 ತಿಂಗಳವರೆಗೆ ಬಾಯಿ ಬಿಟ್ರೆ ಸುಳ್ಳು ಹೇಳಿರುವಂತವ್ರ ಮಾತಿಗೆ ಇಷ್ಟೊಂದು ಯಾಕೆ ಸೀರಿಯಸ್ನೆಸ್ ಅಲ್ಲಿ ನೀವು ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಿ? ಇವರಿಗೆ ಇವ್ರು ಸಿದ್ದರಾಮಯ್ಯನವರು ಮೇಲ್ಗಡೆಯಿಂದ ಈ ತರದವರಿಗೊಂದು SIT ರಚನೆ ಮಾಡಿ ಅನ್ನುವಂತ ಆದೇಶ ಬಂದಿದ್ರಿಂದ ಈ SIT ರಚನೆ ಆಯಿತು. ಮೇಲ್ನವರು ಅಂದ್ರೆ ಯಾರು? ಕಾಂಗ್ರೆಸ್ನ ಡೆಲ್ಲಿ ನಾಯಕರುಗಳು ಕೊಟ್ಟಿರುವಂತ ಆದೇಶ. ರೋಹಿತ್ ವೇಮುಲಾ ಬಿಲ್ ಅನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತ ಆದೇಶವನ್ನ ಯಾವ ರಾಹುಲ್ ಗಾಂಧಿ ಕೊಟ್ಟರು, ನಾನು ಬಹಳ ಜವಾಬ್ದಾರಿಯಿಂದ ನೇರವಾದ ಆರೋಪ ಮಾಡ್ತಾ ಇದ್ದೀನಿ. ಅದೇ ರಾಹುಲ್ ಗಾಂಧಿ ಮತ್ತು ಅವ್ರಿಗೆ ಸೇರಿರುವಂತ ಅರ್ಬನ್ ನಕ್ಸಲ್ ನ ಗ್ಯಾಂಗು ಈ SIT ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ತಾಕೀತ್ ಮಾಡಿದ್ದು. ನಿಮ್ಮ ಟಿವಿ ಚಾನೆಲ್ ನಲ್ಲಿ ಸಿದ್ದರಾಮಯ್ಯನವರ ಮೊದಲನೇ ಸ್ಟೇಟ್ಮೆಂಟ್ ಇದೆ.
SIT ರಚನೆ ಮಾಡ್ತೀರಾ ಅಂತ ಕೇಳಿದ್ದ ಮೊದಲ ರಿಯಾಕ್ಷನ್ ಅವ್ರದ್ದೇನಿತ್ತು? ರೀ ಸಿಕ್ಕೋರೆಲ್ಲ ಕೇಳಿದಕ್ಕೆಲ್ಲ SIT ಮಾಡಕ್ಕಾಗತ್ತೇನ್ರಿ ಅಂದಂತ ಸಿದ್ದರಾಮಯ್ಯನವರು 24 ಗಂಟೆ ಒಳಗಡೆ SIT ರಚನೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಬಂತು ಇವರಿಗೆ? ನನಗೆ ಆಶ್ಚರ್ಯ ಇರೋದೇನು ಅಂತಂದ್ರೆ, ನೀವು ಇಷ್ಟು ಸೀರಿಯಸ್ ಮಾಧ್ಯಮದವರು ಈ ಮಟ್ಟಣ್ಣ ತಿಮ್ಮಣ್ಣ ಇವ್ರ ಹೆಸರುಗಳನ್ನು ಇಟ್ಕೊಂಡು ನೀವು ಪ್ರಶ್ನೆ ಕೇಳ್ತಾ ಇದೀರಲ್ಲ, ನಮಗ್ ಬಹಳ ಸೀರಿಯಸ್ ಆಗಿ 25 ದಿವಸದಿಂದ ಎಕ್ಸ್ಪೋಸ್ ಹಾಕೂತಿದ್ದಾರೆ ರಾಜ್ಯದಲ್ಲಿ, ಬಾಯಿ ಬಿಟ್ರೆ ಸುಳ್ಳು ಇವರು ಅಂತ. ಕರ್ಕೊಂಡು ಹೋಗಿ ಸಿಕ್ಕಿದ ಕಡೆ ಅಗ್ಸಿದ್ರು, ಇನ್ನೊಂದ್ ಸ್ವಲ್ಪ ಅಗ್ದಿದ್ರೆ ನೀರು ಪೆಟ್ರೋಲ್ ಸಿಕ್ಕಿರ್ತಿತ್ತು, ಆ ತರ ಅಗ್ಸಿದ್ರು. ಇವತ್ತು ಅವ್ರ ಮಾತಿಗೆ ಕ್ರೆಡಿಬಿಲಿಟಿ ಇದೆಯಾ? ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ನಮಗಲ್ಲ, ಪ್ರಶ್ನೆ ಕೇಳಬೇಕಾಗಿರೋದು ಧರ್ಮಸ್ಥಳವನ್ನ ಒಂದು ಡೀಟೇಲ್ಡ್ ಸ್ಕ್ರಿಪ್ಟ್ ನ ರೆಡಿ ಮಾಡಿ, ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಬೇಕು, ಹುಸಿ ಮಾಡಬೇಕು, ಅದ್ರ ಮೇಲೆ ಇರುವಂತಹ ನಂಬಿಕೆ ಅಂತ ಒಂದು ಷಡ್ಯಂತ್ರ ನಡೀತಲ್ಲ, ಆ ಷಡ್ಯಂತ್ರ ಮಾಡಿದವರಿಗೆ ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ. ಷಡ್ಯಂತ್ರ ಮಾಡ್ತಿರೋರು ಹೇಳ್ತಾರೆ, ನಾವು ಧರ್ಮಸ್ಥಳವಾಗ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗ್ಲಿ ನಮ್ ಗುರಿ ಅಲ್ವೇ ಅಲ್ಲ. ಕೆಲ ಅತ್ಯಾಚಾರಿಗಳು, ಅವ್ರ ಮಾತಿದು ನಂದಲ್ಲ, ಕೆಲ ಅತ್ಯಾಚಾರಿಗಳು ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನ ಶೀಲ್ಡ್ ಆಗಿ ಉಪಯೋಗಿಸ್ಕೊಳ್ತಿದ್ದಾರೆ. ನಾವು ಆ ಶೀಲ್ಡ್ ಅನ್ನ ಸರಿಸಿ ಅವರ ಅಸಲಿ ಮುಖವಾಡವನ್ನು ಬಯಲಿಗೆ ತರೋ ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಬಿಜೆಪಿ ಡೆಲಿಬ್ರೇಟ್ ಆಗಿ ಆ ಅತ್ಯಾಚಾರಿಗಳನ್ನ ಕಾಪಾಡೋ ಸಲುವಾಗಿ ಧರ್ಮ ಕ್ಷೇತ್ರವನ್ನ ಮುಂದೆ ತರ್ತಿದೆ ಆರೋಪ. ಮೇಡಮ್, ನೀವು ತಿರ್ಗಾ ಅದೇ ತಪ್ಪು ಮಾಡ್ತಾ ಇದ್ದೀರಿ. ಇದು ಕೇವಲ ಅನೇಕರು ನಿಮ್ಮದೇ ಮತದಾರರು ಕೆಲವರು ಈ ಪ್ರಶ್ನೆ ಕೇಳ್ತಾರೆ. ಏನ್ ತಪ್ಪಿದೆ ನಾನು ಹೇಳ್ತೀನಿ. ಈ SIT ರಚನೆ ಮಾಡಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಹೇಳಿದ ಕಡೆ ಎಲ್ಲ ಆಗ್ದಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿಲ್ದಲೇ ಇದ್ದಿದ್ದಾಗ ಇಟ್ಕೊಳ್ಳಿ. ಆಗ ನೀವು ಈ ತಮ್ಮಣ್ಣ ಮಿಟ್ಟಣ್ಣ ಕೇಳ್ತಿರೋಂತ ಪ್ರಶ್ನೆಗಳಿಗೆ ಅದನ್ನ ಅಟ್ಲೀಸ್ಟ್ ವಾಪಸ್ ನಮಗೆ ಕೇಳೋದ್ರಲ್ಲಿ ಅರ್ಥ ಇದೆ ಎಂದಿರ್ತಿದ್ದೆ ನಾನು. 100 ಟಿವಿ ಚಾನೆಲ್ ಎದುರುಗಡೆ, ಕ್ಯಾಮ್ರಾ ಎದುರುಗಡೆ ಪ್ರತಿ ದಿವಸ ಪ್ರೂವ್ ಆಗಿದೆ. ತೆಗೆದುಕೊಂಡು ಬಂದಂತ ತಲೆ ಬುರುಡೆಯಿಂದ ಹಿಡಿದು, ಮೊದಲನೇ ದಿವಸದಿಂದ ಕಥೆಯಿಂದ ಹಿಡಿದು, ಸುಜಾತಾ ಭಟ್, ಅನನ್ಯ ಭಟ್ ಇಂದ ಹಿಡಿದು ಸಾವಿರಾರು ಶವಗಳವರೆಗೆ ಕಟ್ಟಿರುವಂತ ಕಥೆ ಇದು ಅಂತ. ಇನ್ನೂ ನಾವು ಈ 420ಗಳದ್ದು ಸ್ಟೇಟ್ಮೆಂಟ್ಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ ಅನ್ನೋದಾದ್ರೆ ನಾವು ಮೂರ್ಖರ, ಅವ್ರು ಮೂರ್ಖರ? ಸರ್, ಈಗ ಧರ್ಮಸ್ಥಳ ಸಂಬಂಧಪಟ್ಟಂಗೆ ನೀವ್ ಹೇಳಿರೋದು ಮಹೇಶ್ ತಿಮ್ಮರೋಡಿ ಸರಿಯಲ್ಲ, ಮಟ್ಟಣ್ಣ ಸರಿಯಲ್ಲ, ಅದು ಬೇರೆ ಪ್ರಶ್ನೆ ನೀವ್ ಹೇಳಿದ್ದು. ನಮ್ಮ ಪ್ರಶ್ನೆ 2012ರಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಯ್ತಲ್ಲ, ಸಂತೋಷ್ ರಾವ್ ಅಪರಾಧಿ ಅಂತ ಅರೆಸ್ಟ್ ಮಾಡಿ ಅದೇ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆದ್ರಲ್ಲ, ಹಾಗಾದ್ರೆ ಆರೋಪಿಗಳು ಯಾರು? ಒಂದು ನಾವು ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಧರ್ಮಸ್ಥಳದ ಮಂಜುನಾಥ ಪ್ರಸಾದರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ, SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಅವರೇ ಹೇಳಿದಾರಲ್ಲ. ಹಾಗಾದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು, ನಮ್ಮ ಹಿಂದೂ ಯುವಕರು ಕೊಲೆ, ಹತ್ಯೆ, ಅತ್ಯಾಚಾರ, ಬರ್ಬರ್ ಹತ್ಯೆ ಆದ್ರೆ ಇದಕ್ಕೆ ಯಾಕೆ SF RSS ವಿರೋಧ ಇದೆ? ಇದ್ರ ಪರವಾಗಿ ಯಾಕೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ ಸರ್. ಅಲ್ಲ, ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ತಾವ್ ಯಾಕಿದ್ದೀರಿ? ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತಿಗೂ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ, ಹಿಂದೆನೂ ಸ್ಟ್ಯಾಂಡ್ ಇಷ್ಟೇ ಇದೆ. ಸೌಜನ್ಯ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಯಾವುದೇ ಹೆಣ್ಣು ಮಗು ಆಗಿರ್ಲಿ, ಅಲ್ಲಿ ತಿರ್ಗಾ ಹಿಂದೂ ಮುಸ್ಲಿಂ ಅಂತಲ್ಲ, ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಅನ್ಯಾಯ ಆಗಿರ್ಲಿ, ಅದಕ್ಕೆ ನ್ಯಾಯ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಸಿಗಬೇಕು ಅನ್ನುವಂತ ಆಗ್ರಹ ನಮ್ಮೆಲ್ಲರದ್ದು ಇದೆ. ಯಾರದನ್ನ ಬೇಡ ಅಂತ ಇರೋದು? ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ಯಾರಿಗೆ ಅಂದ್ರೆ, ಸೌಜನ್ಯಾಳ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ಸೌಜನ್ಯಾಳಂತೆ ಇನ್ನೂ ಸಾವಿರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅನ್ನುವಂಥ ಸುಳ್ಳು ಆರೋಪ ಮಾಡಿ, ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಫ್ಯಾಕ್ಟರಿಲಿ ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ರೀತಿ ಸಾವಿರಾರು ಮರ್ಡರ್ಗಳಾಗಿದೆ, ಧರ್ಮಸ್ಥಳದಲ್ಲಿ ನೀವು ಬಗ್ದಿದ ಕಡೆ ಎಲ್ಲ ನಿಮಗೆ ಶವ ಸಿಗತ್ತೆ ಅನ್ನುವಂಥ ಸುಳ್ಳು ಆರೋಪ ಮಾಡಿ, ರಾಜ್ಯ ಸರ್ಕಾರದ ಕೈಯಲ್ಲಿ ಉನ್ನತ ಅಧಿಕಾರಿಗಳ SIT ರಚನೆ ಮಾಡಿಸಿ 15 ದಿವಸ ಸಿಕ್ಕಿದ ಕಡೆ ಅಗಸಿಸಿ, ಯಾವ ಒಂದೇ ಒಂದು ದಾಖಲೆಯೂ ಸಿಗದಲೆ ಅದ್ರ ಮುಂದಿದ್ದಂತ ವ್ಯಕ್ತಿಗಳು ಟಿವಿ ಎದುರುಗಡೆ ಬಂದು, ಇಲ್ಲ ನಮಗೆ ಈ ರೀತಿ ಕಲಿಸ್ಕೊಟ್ಟಿದ್ರು, ನಮಗೆ ಹೇಳ್ಕೊಟ್ರು, ಅದಕ್ಕೋಸ್ಕರ ನಾವು ಈ ರೀತಿ ಹೇಳಿದ್ವಿ ಅನ್ನೋದು ಎಕ್ಸ್ಪೋಸ್ ಆದ ಮೇಲೂ ಆ ವ್ಯಕ್ತಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳದಲೆ ನಾವಿನ್ನೂ ಬೇರೆ ಅವ್ರು ತೋರಿಸಿರುವಂತ ಮಿಸ್ಗೈಡೆಕ್ಷನ್ ಅಲ್ಲೇ ನಾವು ಮಾತನಾಡ್ತಿದೀವಿ ಅಂತಂದ್ರೆ, ಅವ್ರು ನಮ್ಮನ್ನ ಯಾವ ಮಟ್ಟಕ್ಕೆ ಮೂರ್ಖರು ಮಾಡಿದ್ದಾರೆ, ಅಥವಾ ನಾವು ಆ ಅಜೆಂಡಾದ ಮೂರ್ಖರ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ಸರ್, ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಎಷ್ಟೋ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ ಅನ್ನುವಂತ ವರದಿಯನ್ನ ಅಲ್ಲಿನ ಪೊಲೀಸ್ ಇಲಾಖೆಯವರು ಕೊಡ್ತಾರೆ.
ಹೆಣ್ಣು ಮಕ್ಕಳು ಅಂತ ಸ್ಪೆಸಿಫಿಕಲಿ ಇಲ್ಲ ಸರ್. ನಾವು ಒಂದು ತಿಂಗಳಿಂದ ನೋಡಿದೀವಿ, ಕೆಲ ಅನಾಥ ಶವಗಳು ಸಿಕ್ಕಿದೆ ಅಂತಿದೆಯೇ ಹೊರತು ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ನನ್ನ ಗಮನಕ್ಕಂತೂ ಬಂದಿಲ್ಲ. ನಾನು ಅಲ್ಲಿನ ಎಲ್ಲಾ ದಾಖಲೆಗಳನ್ನ ನಿನ್ನೆ ಮಟ್ಟಣ್ಣನವರು ರಿಲೀಸ್ ಮಾಡಿರುವ ಗ್ರಾಮ ಪಂಚಾಯಿತಿ ದಾಖಲೆಯನ್ನೂ ಗಮನಿಸಿ ಹೇಳ್ತಿದ್ದೀನಿ. ಅದನ್ನು ಹೊರತುಪಡಿಸಿ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಇಂಥ ಹೆಣ್ಮಕ್ಳು ಕಾಣೆ ಆಗಿದ್ದಾಳೆ ಅನ್ನೋದು ಗೊತ್ತಿದ್ರೆ ಅದನ್ನ ಮೆನ್ಷನ್ ಮಾಡಿ ಹೇಳಿ. ಸರ್, ತನಿಖೆ ಅಂತ ಬಂದಾಗ ಅಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಹೆಣ್ಮಕ್ಳು ಕೂಡ ನಾವು ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮೇಡಮ್. ಮಟ್ಟಣ್ಣನವರೇ ಹೇಳಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಮಟ್ಟಣ್ಣ ಹೇಳಿದ್ರೆ ಮುಗೀತು, ಅವರು ಕೂಡ Supreme Court of India ಹೇಳಿದ್ದಾರೆ. ಹೇಳಿದಂಗೆ. ಇನ್ನೊಂದು ಕಡೆಗೆ ಪದ್ಮಲತಾ ಇದೆ. ಅಂತಕ್ಕಂಥ ಒಬ್ಬ ಮಹಿಳೆ, ನಾವು ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್ ಕೇಳಿ ಸರ್, ಮಟ್ಟಣ್ಣ ಹೇಳಿದ್ರೆ ಮುಗೀತು. ಸರ್ ನೀವು ಪದೇ ಪದೇ ಒಂದು ಪದವನ್ನ ಬಳಸ್ತಾ ಇದ್ರಿ. SIT ತನಿಖೆ ವಿಚಾರ ಬಂದಾಗ ಯಾರೋ ಮೇಲ್ನವರು ಮತ್ತೆ ಅರ್ಬನ್ ನಕ್ಸಲೈಟ್ಸ್ ಹೇಳಿದಕ್ಕೋಸ್ಕರ ಒಂದು ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ವಾಸ್ತವವಾಗಿ ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕಾ ಬೇಡ ಅನ್ನುವಂಥದ್ದು ನಿಮ್ಮ ನಿಲುವೇನ್ ಸರ್? ಯಾವೆಲ್ಲ ಅತ್ಯಾಚಾರದ ಬಗ್ಗೆ ಮಾತಾಡ್ತಿದ್ದೀರಾ, ಯಾವೆಲ್ಲ ಕೊಲೆ ಬಗ್ಗೆ ಮಾತಾಡ್ತಿದ್ದೀರಾ? ಸೌಜನ್ಯ ನಾವು ಮಾತಾಡ್ತಿದ್ವಿ, ಅದನ್ನು ಹೊರತುಪಡಿಸಿ